बिभ्रति शुभ्रकान्तिः कुचफलनमिताङ्गी सन्निषण्णा निशाब्दे निजकरकमलोद्यते लेखनी पुस्तकश्रीः सकलविभवसिद्धिः पातु वाग्देवता नः भवति यदनुभावात् क्रीडमुखोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ದುರ್ಗಾಪರಮೇಶ್ವರಿಯನ್ನು ವಂದಿಸುತ್ತಾ ಇಲ್ಲಿ ವಿಶೇಷವಾಗಿ ಬ್ರಹ್ಮಕಲಶೋತ್ಸವವನ್ನು ಸ್ವೀಕರಿಸಲಿಕ್ಕೆ ಇನ್ನೇನು ಕೆಲವೇ 2 ದಿವಸಗಳಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕೆ ಅಂತಹ ಉತ್ತಮ ಸಾನ್ನಿಧ್ಯವುಳ್ಳ ಈ ಮಧೂರು ಗಣಪತಿಯನ್ನು ಕೂಡ ಆ ಮಹಾಲಿಂಗೇಶ್ವರ ದೇವರನ್ನು ಕೂಡ ವಂದಿಸುತ್ತಾ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಮಲಯಾಳಂ ಭಾಷೆಯಲ್ಲಿ ಜನಮಾನಸವನ್ನು ಗೆದ್ದಂತಹ ನೋಟ ಕಾಣ್ತದೆ ನನಗೆ. ಮಲಯಾಳ ನನಗೆ ಬರುವುದಿಲ್ಲ, ಆದರೆ ಒಂದು ಉತ್ತಮ ಚೈತನ್ಯವನ್ನು ತುಂಬಿದ್ದಾರೆ ಅಂತ ನಿಶ್ಚಯ ಆಗ್ತದೆ. ಅಂತಹ ಆ ಚೈತನ್ಯ ತುಂಬಿದ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಆಮೇಲೆ ಸಭೆಯಲ್ಲಿ ಅನೇಕ ಗಣ್ಯರಿದ್ದಾರೆ, ಅವರಿಗೆಲ್ಲ ಒಟ್ಟಾಗಿ ನಮಸ್ಕರಿಸುತ್ತಾ ಎದುರುಗಡೆ ಇರತಕ್ಕಂಥ ನನ್ನ ಅಧ್ಯಾತ್ಮ ಬಂಧುಗಳೇ, ಮಧೂರು ಎಂಬ ಒಂದು ಹೆಸರೇ ನಮ್ಮನ್ನು ಆಹ್ವಾನಿಸ್ತದೆ. ಯಾಕೆಂದರೆ ನಾನು ಯಾವತ್ತೂ ಹೇಳೋದುಂಟು, ಕೇರಳದಲ್ಲಿ ಸಾಧಿಸಿದಷ್ಟು ನಾವು ಕರ್ನಾಟಕದಲ್ಲಿ ಸಾಧಿಸಲಿಲ್ಲ ಅಂತ ಹೇಳೋದು. ನಮಗೆ ಸಾಧ್ಯ ಆಗಲಿಲ್ಲ. ನೋಡಿ, ಕೇರಳದಲ್ಲಿ ಒಂದು ದೇವಾಲಯಗಳು, ಹಿಂದೂ ದೇವಾಲಯಗಳಿಗೆ ಹಿಂದೂಗಳಿಗೆ ಮಾತ್ರ ಪ್ರವೇಶ, ಅಹಿಂದೂಗಳಿಗೆ ಪ್ರವೇಶ ಇಲ್ಲ ಅಂತ ಒಂದು ಬೋರ್ಡ್ ಆಗಲಿಕ್ಕೆ ಪರ್ಮಿಷನ್ ಉಂಟು ಕರ್ನಾಟಕದಲ್ಲಿ. ಇದು ಕೇರಳದ ಒಂದು ಸಾಧನೆ. ಇನ್ನೊಂದು ಸಾಧನೆ ಏನು ಅಂತಂದರೆ ವಸ್ತ್ರ ಸಂಹಿತೆ, ಡ್ರೆಸ್ ಕೋಡ್. ಅದು ಕೇರಳದಲ್ಲಿ ಮಾತ್ರ ಸಾಧ್ಯ ಆಗಿದೆ ಹೊರತು ಬೇರೆ ಕಡೆ ಸಾಧ್ಯ ಆಗಲಿಲ್ಲ. ನಾವು ಕರ್ನಾಟಕದಲ್ಲಿ ತರಬೇಕಂತ ಹೊರಟೆವು, ಆಗಲೇ ಇಲ್ಲ. ನಾವು ಯಾಕಂದರೆ ಇಲ್ಲಿ ಅಂಗಿ ತೆಗೆದೇ ಹೋಗಬೇಕು, ಇಂಥ ಕಡೆಯಲ್ಲಿ ಹೀಗೇ ಕಟ್ಟಬೇಕು. ಈಗ ನಮಗೆ ಯಾವುದು ತಳಿಪರಂಬ ತೆರಳುವಾಗ ಸೊಂಟಕ್ಕೆ ಬಟ್ಟೆ ಕಟ್ಟಬೇಕು. ಈ ರೀತಿಯಾಗಿ ಇಂತಹ ಹೊತ್ತಿನಲ್ಲಿ ಇಂಥವರು ಹೋಗಲಿಕ್ಕಿಲ್ಲ. ಇಂತಹ ಒಂದು ನಿರ್ಬಂಧವನ್ನು ಒಂದು ದೇವಸ್ಥಾನದಲ್ಲಿ ಹೇರಲಿಕ್ಕೆ ಸಾಧ್ಯವಾದಂತಹ ಒಂದು ರಾಜ್ಯ ಇದ್ದಿರೋದು ಕೇರಳ ಮಾತ್ರ, ಬೇರೆ ಯಾವ ರಾಜ್ಯ ಇಲ್ಲ. ಹಾಗಾಗಿ ಮತ್ತೊಂದು, ಈ ಮಧೂರು ದೇವಸ್ಥಾನ ಆ ಕಡೆ ಕೇರಳದ ಸಂಪ್ರದಾಯವನ್ನು ಹೊತ್ತಿದೆ, ಈ ಕಡೆ ಕರ್ನಾಟಕದ ಸಂಪ್ರದಾಯವನ್ನು ಹೊತ್ತಿದೆ. ಅಂತಹ ಉತ್ತಮವಾದ ಒಂದು ಸಾನ್ನಿಧ್ಯವನ್ನು ಹೊಂದಿದ ಮಧೂರು ಕ್ಷೇತ್ರ. ಆ ಮಧೂರು ಎಂಬ ಹೆಸರಲ್ಲಿ ನೋಡಿ ಆ ಕ್ಷೇತ್ರ ಎಷ್ಟು ಉತ್ತಮವಾಗಿದೆ ಅಂತ ನಾವು ಹೇಳೋದು. ಊರಿಗೆ ಹೆಸರು ಮಧೂರು. ಮಧು ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥವನ್ನು ನಾವು ಕಾಣಬಹುದು. ಒಂದನೇದಾಗಿ ಎಲ್ಲರಿಗೂ ತಿಳಿದಾಗೆ ಮಧುರ ಅಂದರೆ ಸಿಹಿ ಅಂತ ಅರ್ಥ, ಒಂದು ಮಧು ಅಂದರೆ ಸಿಹಿ ಅಂತ ಅರ್ಥ. ಇನ್ನೊಂದು ಮಧು ಅಂದರೆ ಸಂಸ್ಕೃತದಲ್ಲಿ ಒಳ್ಳೆಯ ಮಾತಿಗೆ ಮಧು ಅಂತ ಹೆಸರು. ಮಾಧ್ವೀರ್ ಗಾವೋ ಭವಂತುನಃ ನಮಗೆ ವೇದ ಹೇಳ್ತದೆ. ಗಾವಹ ಅಂದರೆ ಅಲ್ಲಿ ದನ ಅಂತ ಅರ್ಥ ಅಲ್ಲ, ಗೈ ಶಬ್ದ ಅಂತಂದರೆ ಶಬ್ದ ಅಂದರೆ ನಮ್ಮ ಬಾಯಲ್ಲಿ ಬರತಕ್ಕಂತಹ ಶಬ್ದ ಅಂದರೆ ನಮ್ಮ ಮಾತು. ಅದು ಮಾಧ್ವೀರ್ ಗಾವಹ ಭವಂತುನಃ, ನಮಗೆ ಹೇಳತಕ್ಕ ಮಾತುಗಳು ಎಲ್ಲವೂ ಮಧುರವಾಗಿರಲಿ ಎಂಬಂತಹ ಮಾತು ಮಧು ಅಂತ ಎಂಬ ಅರ್ಥವನ್ನು ಕೊಡತಕ್ಕಂತಹ ಶ್ರುತಿಯದು. ಹಾಗಾಗಿ ಒಂದು ಮಾತು ಸಿಹಿಯಾಗಿರಲಿ, ಒಂದು ಸಿಹಿಯಾಗಿರಲಿ, ಮಾತೇ ಸಿಹಿ. ಅಂತಹ ಉತ್ತಮ ಅರ್ಥವನ್ನು ಹೊತ್ತ ಮಧು ಎಂಬ ಹೆಸರನ್ನು ಉಳ್ಳಂತಹ ಈ ಗಣಪತಿಯನ್ನು ನಾವು ಉಪಾಸನೆ ಮಾಡಿದರೆ ನಮ್ಮಲ್ಲಿಯೂ ಕೂಡ ಉತ್ತಮವಾದಂತಹ ಉತ್ತಮ ಮಾತುಗಳ ಜನಮಾನಸವನ್ನು ಮುಟ್ಟತಕ್ಕಂತಹ ಮಾತುಗಳೇ ನಮ್ಮಲ್ಲಿ ಹೊರಡ್ತದೆ ಎಂಬಂತಹ ಇದನ್ನು ಎರಡಾಗಿ ಹೇಳಬೇಕಾಗಿದೆ.
ಅಂತಹ ಉತ್ತಮ ಹೆಸರುಳ್ಳ ಈ ಊರು, ಆ ಊರಿನಲ್ಲಿರತಕ್ಕಂತಹ ಉಪಾಸನಾ ಗಣಪತಿ. ಈ ಗಣಪತಿಯನ್ನು ಉಪಾಸಿಸಿದವರೇ ಇಲ್ಲ. ನಾನು ಯಾವತ್ತೂ ಹೇಳೋದುಂಟು, ನಮ್ಮ ಕಟೀಲಿನ ಯಕ್ಷಗಾನ ಅಂದರೆ ಅದು 6 ಮೇಳಗಳುಳ್ಳ ಯಕ್ಷಗಾನ, ಬಹಳ ಪ್ರಸಿದ್ಧ, ದೇವರಿಗೆ ಅತ್ಯಂತ ಪ್ರೀತಿ ಹಿಡಿದ ಹರಕೆ ಅಂತ. ಒಂದು ಸೇವೆಯನ್ನು ಮಾಡಬೇಕಿದ್ರೆ 20 ವರ್ಷ ಕಾಯಬೇಕು, ಅಂತಹ ಒಂದು ಸೇವೆ ಅದು. ಆದರೆ ಆ ಯಕ್ಷಗಾನದಲ್ಲಿಯೂ ಪ್ರಾರಂಭದಲ್ಲಿ ನಾವು ಯಾರನ್ನು ಸ್ತುತಿಸುವುದು? ಮದವೂರ ವಿಘ್ನೇಶಗೆ ಅಂತಲೇ ಪ್ರಾರಂಭದ ಸ್ತುತಿ ಯಕ್ಷಗಾನದಲ್ಲಿ ಕೂಡ ಮದವೂರ ವಿಘ್ನೇಶಗೆ. ಅಲ್ಲಿಯೂ ಕೂಡ ನಾವು ಮಧೂರು ಗಣಪತಿಯನ್ನೇ ನಾವು ಸ್ತುತಿಸುವುದು. ಹಾಗಾದರೆ ಯಕ್ಷಗಾನ, ನಾನು ಹೇಳಿದ್ರು, ಯಕ್ಷಗಾನದ ಗಂಗೋತ್ರಿ ಇರುವುದು ನಮ್ಮ ಈ ಕುಂಬಳೆಯಲ್ಲಿ. ಕುಂಬಳೆಯ ಪಾರ್ಥಿಸೊಬ್ಬರು ಯಕ್ಷಗಾನದ ಪ್ರಸಂಗಗಳನ್ನು ಬರೆದು ಯಕ್ಷಗಾನದ ಚೌಕಟ್ಟನ್ನು ಕೊಟ್ಟು ಯಕ್ಷಗಾನವನ್ನು ಗಂಗೆಯಾಗಿ ಹರಿಸಿಬಿಟ್ಟರು. ಗಂಗೆ ಹರಿದು 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 ಹೇಗೆ ಕಾಶಿಯಲ್ಲಿ ಅದು ಗಂಗೆ ಹೇಗೆ ಆ ವಿಶ್ವನಾಥನ ಬಳಿಯಲ್ಲಿ ಪ್ರಸಿದ್ಧವಾಯಿತೋ, ಅದೇ ರೀತಿ ಯಕ್ಷಗಾನದ ಗಂಗೋತ್ರಿ ಹರಿದು 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 ಕಟೀಲಿಗೆ ಬಂದು ಅದು ಪ್ರಸಿದ್ಧವಾಗಿ ಹೋಯಿತು. ಹಾಗಾಗಿ ಮೂಲ ನಮ್ಮ ಈ ನಾಡಿನಿಂದ ಅಂತ ನಾವು ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಅಂತಹ ಉತ್ತಮವಾದಂತಹ ಕ್ಷೇತ್ರ ಇದು. ಇಲ್ಲಿಗೆ ಸ್ತುತಿಸಲು ಒಂದು ಕಾಲದಲ್ಲಿ ಒಂದು ಕೋರ್ಟಲ್ಲಿ ಜಗಳ ಆಯಿತು. ಬಡಗು ತಿಟ್ಟು ಪ್ರಥಮವೋ ತೆಂಕು ತಿಟ್ಟು ಪ್ರಥಮವೋ ಅಂತ, ಸುರಿಗೆ ಯಾವುದು ಅಂತ. ಯಕ್ಷಗಾನ ಪ್ರಾರಂಭ ಆದ್ದಲ್ಲಿಂದ ಬಡಗು ತಿಟ್ಟಿನಿಂದಲೋ ತೆಂಕು ತಿಟ್ಟಿನಿಂದಲೋ ವಾದ ಸರಣಿಯು ಬೆಳೀತು. ಆಗಲೂ ಕೂಡ ತೆಂಕು ತಿಟ್ಟೇ ಮೊದಲು ಪ್ರಥಮ ಅಂತ ನಮಗೆ ಉಳಿಸಿಕೊಟ್ಟ ದೇವರಿದ್ರೆ ಅದು ಮಧುರ ವಿಘ್ನೇಶ. ಯಾಕೆಂದರೆ ಅಲ್ಲಿ ಆ ಸ್ತುತಿಯೇ, ಅಲ್ಲಿ ಬಡಗುತಿಟ್ಟಿನಲ್ಲಿ ಕೂಡ ನೀವು ಪ್ರಾರಂಭದ ಸ್ತುತಿ ಮದವೂರ ವಿಘ್ನೇಶಗೆ ಅಂತಲೇ ಇರುವುದಲ್ಲಿ, ಬೇರೆ ಇಲ್ಲ. ಹಾಗಾಗಿ ಆ ವಾದವನ್ನೇ ಇಟ್ಟುಕೊಂಡು ಲಾಯರ್ ವಾದ ಮಾಡಿದರು. ಇಲ್ಲಿಯೂ ಕೂಡ ಸ್ತುತಿ ಮಾಡುವುದು ಮದವೂರ ವಿಘ್ನೇಶಗೆ ಅಂತ ಹೇಳಿದ್ರಿಂದ ತೆಂಕುತಿಟ್ಟು ಪ್ರಾರಂಭ ಆದದ್ದು ಇಲ್ಲಿಂದಲೇ ಅಂತ ಹೇಳಿ ಜಡ್ಜ್ಮೆಂಟ್ ಬರುವ ಹಾಗೆ ಮಾಡಿದಂತಹ ಕೀರ್ತಿಕರ ಅದು ಮದವೂರ ವಿಘ್ನೇಶ. ಅಂತಹ ಶ್ರೇಷ್ಠ ಸಾನ್ನಿಧ್ಯವನ್ನು ಹೊತ್ತಂತಹ ನಾಡಿದು. ಇಲ್ಲಿ ನನಗೆ ಯಾವಾಗಲೂ ಕಾಣುವುದುಂಟು, ನಮ್ಮ ಕರ್ನಾಟಕದಲ್ಲಿ ಒಂದು ಭಾಷೆ ಕನ್ನಡ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಹೆಮ್ಮೆ ಎಂದು ಹೇಳ್ಬೋದು, ಕನ್ನಡ ಮತ್ತು ತುಳು ಅಂತ 2 ಭಾಷೆಯ ಸಂಗಮ ಆಗಿದೆ. ಆದರೆ ನಮ್ಮ ಈ ನಾಡಿನಲ್ಲಿ 3 ಭಾಷೆಗಳ ಸಂಗಮ ಆಗಿದೆ. ಒಂದು ಕನ್ನಡ, ಒಂದು ತುಳು, ಒಂದು ಮಲಯಾಳಿ. 3 ಭಾಷೆಗಳ ಸಂಗಮ ಇದ್ದರೆ ಅದು ಈ ನಾಡಿಗೆ ಬರಬೇಕು ಹೊರತು ಬೇರೆ 3 ಭಾಷೆಗಳ ಸಂಗಮ. ನೋಡಿ, ಒಂದು ಭಾಷೆಗಳ ಸಂಗಮ ಆಗುವುದಂದರೆ ಆ ಸಂಸ್ಕೃತಿಗಳು, ಇವರು ಹೇಳಿದರು, ನಮ್ಮ ಸ್ವಲ್ಪ ಅರ್ಥ ಆಯ್ತು ನನಗೆ. ಸಾಂಸ್ಕೃತಿಕವಾಗಿ ನಾವು ಒಟ್ಟಾಗಬೇಕು ಅಂತ. ನಮ್ಮ ಇದು ಬೇರೆ ಬೇರೆ ಆಗಿರ್ತದೆ, ಒಂದು ಕಡೆ ಒಂದೇ ಇರ್ತದೆ, ಒಂದು ಕಡೆ. ಹಾಗಾಗಿ ಇಡೀ ಭಾರತದಲ್ಲಿ ನಾವು ಹಿಂದೂ ಧರ್ಮವನ್ನು ಸಾರಲಿಕ್ಕೆ ಆಯಿತು. ನಮ್ಮ ಧರ್ಮ ಒಂದೇ ಇರ್ತದೆ. ಆದ್ದರಿಂದ ನಾವು ಇಡೀ ಭಾರತದಲ್ಲಿ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಲಿಕ್ಕಾಯಿತು. ಹೇಗೆ ಅಂತ ನಿಮ್ಗೆ ಕೇಳ್ಬೋದು, ಯಾವುದು ನಮ್ಮನ್ನು ಎತ್ತಿ ಹಿಡಿಲಿಕ್ಕಾಯಿತು? ಹಿಂದೂ ಧರ್ಮ ಏನನ್ನು ಸಾರ್ತದೆ ನೋಡಿ. ನೀವು ಉದಾಹರಣೆ ಕೊಡುವುದಾದರೆ, ಮೊನ್ನೆಷ್ಟೇ ಮುಗಿದಂತಹ ಕುಂಭಮೇಳವನ್ನು ನೋಡಬಹುದು. ಕುಂಭಮೇಳದಲ್ಲಿ ನೀವು ಆ ಜಲದ ಹತ್ತಿರ, ಆ ನೀರಿನ ಹತ್ತಿರ ಬರುವಾಗ ಯಾವುದೇ ದೇವಸ್ಥಾನಗಳಿಲ್ಲ. ಆದರೆ ಜನರಿಗೆ ಕಾಣುವುದು ಹರಿಯುವ 3 ನದಿಗಳ ಸಂಗಮ ಮಾತ್ರ ಕಾಣುತ್ತದೆ. ಕೋಟಿ ಜನ ಬಂದು ಆ ನೀರಿನಲ್ಲಿ ಸ್ನಾನ ಮಾಡಿ ಎದ್ದರು. ಹಾಗಾದರೆ ಕುಂಭ ಎಂಬ ಶಬ್ದ ನೋಡಿ. ಕುಂಭ ಅಂದರೆ ಇದರಲ್ಲಿ ಬರುವಂಥ ಒಂದು ಮಡಕೆಗೆ ಕುಂಭ ಅಂತ ಹೇಳೋದು. ಕುಂಭ ಅಂದರೆ ಒಂದು ಮಡಕೆ. ಆದರೆ ಅದನ್ನು ನಾವು ವಿಸ್ತರಿಸಿ ಹೇಳಿದ್ರೆ, ಕುಂಭ ಅಂದರೆ ಭೂಮಿಯನ್ನೇ ಭವತಿ ಮಾಡ್ತದೆ ಎಂಬಂತಹ ಅರ್ಥ ಅಲ್ಲಿ ಕಾಣುತ್ತದೆ. ಇಡೀ ಭಾರತದ ಭೂಮಿಯೇ ಒಂದು ಕಡೆ ನೆಲೆಸಿತೋ ಆ ಕುಂಭಮೇಳದಲ್ಲಿ. ಇಡೀ ಒಂದು ನದಿಯನ್ನೇ ಕುಂಭವಾಗಿ ಸ್ವೀಕರಿಸಿಕೊಂಡು ಅಷ್ಟು ಕೋಟಿ ಜನ ಅಲ್ಲಿಗೆ ಹರಿದು ಬಂದರು. ಏನು ಕೇವಲ ಒಂದು ನದಿ. ಹಾಗಾದರೆ ಬೇಕು ನೋಡಿ. ಇದನ್ನು ಬ್ರಿಟಿಷರು ತಮ್ಮ ಇದರಲ್ಲಿ ಅವರು ಕಂಡುಕೊಂಡ್ರಂತ. ಅವರು ಅದನ್ನು
ಪ್ರಯೋಗದಲ್ಲಿ ಕಂಡುಕೊಂಡದ್ದು ಏನಂದರೆ ಅವರು ಥೇಮ್ಸ್ ನದಿಯ ನೀರನ್ನು ತಂದ್ರಂತೆ ಅವರ ಹಡಗಿನಲ್ಲಿ 5 ದಿವಸದಲ್ಲಿ ಹಾಳಾಗಿ ಹೋಯಿತು. 5 ದಿವಸದಲ್ಲಿ ಹಾಳಾಗಿ ಹೋಯಿತು. ಆದರೆ ಗಂಗೆಯ ನೀರನ್ನು ತಮ್ಮ ಹಡಗಿನಲ್ಲಿ ಇಲ್ಲಿಂದ ಕೊಂಡೊಯ್ದಾಗ 5 ತಿಂಗಳಾದರೂ ಹಾಳಾಗದಿರತಕ್ಕಂಥ ಇಡೀ ಪ್ರಪಂಚದಲ್ಲಿ ಒಂದು ನದಿ ಇದ್ದರೆ ಅದು ಗಂಗೆಯ ನೀರು, ಗಂಗೆ. ಹಾಗಾದರೆ ಹಿಮಾಲಯದಲ್ಲಿ ಏನಿರ್ಬೋದು ಹೇಳಿ? ನೀವು ಆಲೋಚಿಸಿ. ನಮ್ಮ ಅತ್ಯುಸ್ತರ್ಚಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಕಾಳಿದಾಸ ಹೇಳಿದ. ಹಿಮಾಲಯ ಎಂಬಂತಹ ನಗಾಧಿರಾಜ, ಎಲ್ಲರ ಪರ್ವತಗಳ ಅಧಿರಾಜ, ದೇವತಾತ್ಮ ಅಂತ ಆ ಪರ್ವತವನ್ನು ಕೂಡ ಅತ್ಯಂತ ಉತ್ತಮವಾದಂತಹ ದೇವತೆ ಅಂತ ಕಂಡುಕೊಂಡು. ಯಾಕೆ ನೋಡಿ, ಅಲ್ಲಿಂದ ಹರಿದು ಬಂದಂತಹ ಗಂಗೆ. ಹಾಗಾದರೆ ಅಲ್ಲಿರ್ತಕ್ಕಂಥ ಆ ಪರ್ವತದಿರತಕ್ಕಂಥ ಸಾನ್ನಿಧ್ಯ ಎಷ್ಟು ದೊಡ್ಡದು. ಎಂತಹ ಗಿಡಮೂಲಿಕೆಗಳನ್ನು ಹಿಡ್ಕೊಂಡು ಬರಬಹುದು, ಎಂತಹ ಔಷಧಿಗಳನ್ನು ಹೊತ್ತು ತರಬಹುದು. ಇದನ್ನೆಲ್ಲ ವೇಳೈಸಿ ತಂದದ್ರಿಂದ ಆ ಗಂಗೆಯನ್ನು ಆ ಕಾಲದಿಂದಲೂ ಎಂತಹ ಹಿಂದೂಗಳಿಗೆ ಆಕ್ರಮಣ ಆದರೂ ಕೂಡ, ಈ ಭಾರತದಲ್ಲಿ ಆಕ್ರಮಣ ಆದರೂ ಕೂಡ ಇವತ್ತಿಗೂ ಕೂಡ ಹಿಂದುತ್ವ ಉಳಿದಿದ್ದರೆ ಅಂತಹ ನಮ್ಮ ದೊಡ್ಡ ಭಾವನೆಯಿಂದ. ಹಾಗಾಗಿ ಇವತ್ತಿಗೂ ಕೂಡ ಜಗತ್ತಿನ 102 ದೇಶದ ಒಂದು ಜನಸಂಖ್ಯೆ ಅಷ್ಟು ಒಂದೇ ಕಡೆ ಪ್ರಯಾಗರಾಜನಲ್ಲಿ ಮೊನ್ನೆ ಒಟ್ಟುಗೂಡಿದಾರಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇಕಾ? ಭಾರತ ದೊಡ್ಡದು ಅಂತ ಹೇಳಲಿಕ್ಕೆ, ಅದಕ್ಕಿಂತ ದೊಡ್ಡ ಅದು ಸಾಧನೆ ಬೇಕಾ? ಬೇಡ. ಎಂತಹ ಸಾಧನೆ ಆಯಿತು. ಒಂದೇ ಕಡೆ ಪ್ರಯಾಗರಾಜ ಎಂಬಂಥ ಒಂದು ಪಟ್ಟಣದಲ್ಲಿ 63 ಕೋಟಿಯಿಂದ ಅಧಿಕ ಜನರು ಬಂದು ಆ ನೀರಿನಲ್ಲಿ ಸ್ನಾನ ಮಾಡಿದರು. ಕೇವಲ ಜನರಿಗೆ ಏನಿಲ್ಲ, ನಾವು ಹೋಗಿದ್ದೆವು, ಜನರು ಒಂದೇ ಆ ನೀರನ್ನು ಕಂಡು ಧುಮುಕುದೆ ಕೇವಲ ಸ್ನಾನಕ್ಕಾಗಿ. ಹಾಗಾದರೆ ನಮ್ಮ ಭಾರತೀಯತೆ ಎಷ್ಟು ಗಟ್ಟಿಯಾಗಿ ನಮ್ಮ ಹಿಂದಿನವರು ಅದನ್ನು ನಮಗೆ ಆ ಸಂಸ್ಕೃತಿಯಿಂದ, ಸಂಸ್ಕಾರದಿಂದ, ಧರ್ಮದಿಂದ ಎಲ್ಲವನ್ನೂ ಕೂಡ ನಮಗೆ ಕಟ್ಟಿ ಹಾಕಿದ್ದಾರೆ. ಅಂತಹ ನೋಡಿ, ಧರ್ಮ ಎಂಬ ಶಬ್ದಕ್ಕೆ ಅದೇ ಅರ್ಥವನ್ನು ಕೊಡುತ್ತದೆ. ಧರ್ಮ ಅಂದರೆ ದುಧಾನ್ಯ ಧಾರಣ ಪೋಷಣ. ಧರ್ಮ ಅಂದರೆ ಧಾರಣೆ ಮಾಡಬೇಕು, ನಮ್ಮನ್ನು ಎತ್ತಿ ಹಿಡಿಯಬೇಕು. ಒಂದು ಧರ್ಮ ಮತ್ತೆ ಪೋಷಣೆ ಮಾಡಬೇಕು, ಆಗ ಮಾತ್ರ ಅದು ಧರ್ಮ ಆಗುವುದು. ನಮ್ಮನ್ನು ಯಾವತ್ತೂ ಸಂದರ್ಭದಲ್ಲಿಯೂ ರಕ್ಷಿಸಬೇಕು. ಹಿಂದೂ ಧರ್ಮದಲ್ಲಿ ಯಾರಿದ್ದಾರೋ ಅವರನ್ನು ಆ ಹಿಂದೂ ಧರ್ಮ ಎತ್ತಿ ಹಿಡಿದಿದೆ, ಯಾವತ್ತೂ ಪೋಷಿಸಿದೆ. ನಮ್ಮ ದೇವಾಲಯ ತತ್ವಗಳನ್ನು ನೋಡಿ. ದೇವಾಲಯ ನಾನು ಯಾವತ್ತೂ ಹೇಳೋದುಂಟು, ದೇವಸ್ಥಾನ, ರಾಜಸ್ಥಾನ, ಆಮೇಲೆ ಗೃಹಸ್ಥಾನ ಅಂತ 3 ಒಂದೇ ರೀತಿಯ ತತ್ವಗಳನ್ನು ಹೊಂದಿರಬೇಕು. ಹೇಗೆ ನೋಡಿ, ನಾವೆಲ್ಲ ಕಡೆ ಇದನ್ನು ಹೇಳೋದುಂಟು. ಯಾಕಂದರೆ ಇಲ್ಲಿಯೂ ಕೂಡ ನಾವು ದೇವಸ್ಥಾನಕ್ಕೆ ಬ್ರಹ್ಮಕಲಶ ಮಾಡುವಾಗ ಈ ತತ್ವಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ನಾವು ಉತ್ತಮವಾದಂತಹ ಹಿಂದೂ ಸಾಮ್ರಾಜ್ಯವನ್ನು ಯಾವತ್ತೂ ಕಟ್ಟಬಹುದು. ಒಂದು ದೇವಸ್ಥಾನದ ತತ್ವ ನೋಡಿ. ದೇವಸ್ಥಾನಕ್ಕೆ ಬರ್ತೇವೆ, ದೇವರಿಗೆ ಅನೇಕ ಕಾಣಿಕೆಗಳನ್ನು ಸಮರ್ಪಿಸ್ತೇವೆ. ಆ ದೇವರ ಹುಂಡಿಯಲ್ಲಿಯೋ ಇದರಲ್ಲಿಯೋ ಆ ಕಾಣಿಕೆಗಳು ಸಮರ್ಪಣೆಗೊಳ್ಳುತ್ತವೆ. ಅಲ್ಲಿಯ ವಿನಿಯೋಗ ಮತ್ತೆ ಅದು ಜನಮಾನಸಕ್ಕೆ ವಿನಿಯೋಗ ಆಗುವುದು. ಹಿಂದಿನ ಕಾಲದಲ್ಲಿ ಹಸಿದ ಹೊಟ್ಟೆಗಳಿಗೆ ಅನ್ನದಾನ ಅಂತ ಪ್ರಾರಂಭ ಆದದ್ದಿದ್ದರೆ ಅದು ಇವತ್ತೇ ನಮಗೆ ಸರ್ಕಾರ ದಾಸೋಹ ಅಂತ ಸರ್ಕಾರ ಮಾಡಿತು. ಹಿಂದಿನ ಕಾಲದಿಂದಲೂ ಬಡವರ ಹೊಟ್ಟೆಗೆ ಅನ್ನವನ್ನು ಕೊಟ್ಟ ಒಂದು ಪರಂಪರೆ ಇದ್ದಿರೋದು ದೇವಸ್ಥಾನ ಪರಂಪರೆ ಹೊರತು ಬೇರೆ ಯಾವುದೂ ಅಲ್ಲ. ದೇವಸ್ಥಾನದ ಇದರಲ್ಲಿ ಮಹಾಸಂತರ್ಪಣೆ ಉಂಟು ಅಂತ ನಾವು ಬೋರ್ಡ್ ಹಾಕಿದರೆ ಸಾಕು, ಸಾಲು ಜನ ಬರ್ತಾರೆ. ಒಂದನೇದಾಗಿ ದೇವರ ಪ್ರಸಾದ ಅಂತ, ಮತ್ತೊಂದು ಹಸಿವಿನ ಹೊಟ್ಟೆ. ಆ ಕಾಲದಲ್ಲಿ ಅಂತಹ ಒಂದು ವಿಶಿಷ್ಟವಾದಂತಹ ಬಂದ ಕಾಣಿಕೆಯನ್ನು ವಿನಿಯೋಗಿಸುವುದು ನಮ್ಮ ನಾನು ಅದನ್ನು ಎಲ್ಲ ಕಡೆಯಲ್ಲಿ ಆ ಉದಾಹರಣೆ ಹೇಳುವುದುಂಟು. ನಮ್ಮ ಕಟೀಲಿನಲ್ಲಿ ನೋಡಿ, ನಾವು ಆ ಕಾಲದಲ್ಲಿ ಶಾಲಾ ಮಕ್ಕಳಿಗೆ ಆ ಕಾಲದಲ್ಲಿ 1916ರಲ್ಲಿ ನಮಗೆ ಕಟೀಲು ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ ನಮಗೆ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭ ಆಯಿತು. ನಂತರ ಕಟೀಲಿನಲ್ಲಿ ಅನ್ನದಾನ ಅಂದರೆ ಆ ಕಾಲದ ಪ್ರಾರಂಭ ಆಯಿತು. ಏನಂದರೆ ಜನರೆಲ್ಲ ಇದಕ್ಕೆ ಅಲ್ಲಿ ಒಂದು ಕಲ್ಲಿಂಬಿ ಅಂತ ಒಂದು ಇದಿತ್ತು, ಅದಕ್ಕೆ ಒಂದು ತಮ್ಮ ಕೃಷಿಯ ಉತ್ಪನ್ನಗಳನ್ನೆಲ್ಲ ಹಾಕ್ತಾಯಿದ್ರು. ಅದರಿಂದ ಅನ್ನದಾನ ಆಗ್ತಾಯಿತ್ತು. ನಾವು ದೇವಸ್ಥಾನ ಬೆಳೆದ ಹಾಗೆ ಅಲ್ಲಿ ನಾವು ಅನ್ನದಾನ ಪ್ರಾರಂಭ ಮಾಡಿದೆವು. ಒಂದು ಬಡ ಕುಟುಂಬ ಹೇಳಿತು ನಮಗೆ. ಏನಿತ್ತು ಅಂದರೆ, ಒಂದು ಬಡ ಕುಟುಂಬ ಕಟೀಲು ಶಾಲೆಗೆ ಸೇರಿದ ಮೇಲೆ ಹೇಳಿದ್ದು, ನಿಮಗೆ ತುಳು ಬರ್ತದ ಗೊತ್ತಿಲ್ಲ,
ತುಳುವಿನಲ್ಲಿ ಆ ಮಾತನ್ನು ಹೇಳ್ತೇನೆ, ಎಂಕು ಬಂಜರ ಉಣ್ಣಿ ಕಟೀಲು ಶಾಲೆಗೆ ಸೇರಿಬಿಟ್ಟ. ಎಂಥ ಮಾರ್ಮಿಕ ಮಾತುಗಳು. ಹಾಗಾದರೆ ದೇವಸ್ಥಾನದ ವಿನಿಯೋಗ ನೋಡಿ, ಕಾಣಿಕೆ ಸಮರ್ಪಿಸಿದ್ರಿಂದ ವಿನಿಯೋಗ ಆಗುವುದು. ನಾವು ಅನೇಕ ಈಗ 3 ಹೊತ್ತು ಅನ್ನದಾನ ನಡೀತದೆ, ಅಲ್ಲಿ ಆ ರೀತಿಯಾಗಿ ವಿನಿಯೋಗ ಪ್ರಾರಂಭ ಆಯಿತು. ವಿನಿಯೋಗ ಪ್ರಾರಂಭ ಆದದ್ರಿಂದ ದೇವಸ್ಥಾನ ಅತಿ ದೊಡ್ಡದಾದಂತಹ ಕ್ಷೇತ್ರವಾಗಿ ಬೆಳೆಯಿತು. ಹಾಗಾದರೆ ಈ ತತ್ವವನ್ನೇ, ಈ ದೇವಸ್ಥಾನದ ತತ್ವವನ್ನೇ ನಾವು ರಾಜಸ್ಥಾನದಲ್ಲಿ, ಅಂದರೆ ರಾಜಸ್ಥಾನ ಅಂದರೆ ರಾಜಕಾರಣ, ನಾವು ರಾಜಸ್ಥಾನ ಅಂದರೆ ರಾಜ್ಯಕ್ಕೆ ಹೋಗುವುದಲ್ಲ, ರಾಜಕಾರಣದಲ್ಲಿ ಅದೇ ತತ್ವವನ್ನು ರೂಢಿಸಿಕೊಳ್ಬೇಕು. ಇಲ್ಲಿ ನಾವು ದೇವರಿಗೆ ಕಾಣಿಕೆ ಆಗೋದ್ರೆ ಅಲ್ಲಿ ತೆರಿಗೆಯ ಮುಖಾಂತರ, ಟ್ಯಾಕ್ಸ್ ಮುಖಾಂತರ ನಾವು ರಾಜರಿಗೆ ನಾವು ಅಲ್ಲಿ ರಾಜಸ್ಥಾನಕ್ಕೆ ನಾವು ಟ್ಯಾಕ್ಸ್ ಕೊಡ್ತೇವೆ. ಅದು ಒಂದು ರೀತಿಯ ಕಾಣಿಕೆ. ಅದನ್ನು ಅವರ ಸ್ವಂತಕ್ಕೆ ವಿನಿಯೋಗ ಮಾಡುವಂತಹ ಪರಿಯಲ್ಲ ಅದು. ಅದರಲ್ಲಿಯೂ ವಿನಿಯೋಗ ಆಗಬೇಕು. ಎಲ್ಲಿಯೂ ಬಡ ಕುಟುಂಬರಿಗೆ ಎಲ್ಲಿ ಮನೆ ಇಲ್ಲವೋ, ಎಲ್ಲಿ ಹೊಟ್ಟೆಗಿಲ್ಲವೋ ಇದನ್ನೆಲ್ಲ ಹುಡುಕಿ ಕೊಡತಕ್ಕಂತಹ ಒಂದು ದೇವಸ್ಥಾನದ ಧ್ಯೇಯವೇ ರಾಜಸ್ಥಾನದಲ್ಲಿ ನಡೆಯುತ್ತೆ. ಈ ತತ್ವವನ್ನು ಆ ರಾಜಸ್ಥಾನದಲ್ಲಿ ಒಂದು ವೇಳೆ ಈಗಿನ ರಾಜಕಾರಣದಲ್ಲಿ ಬಹಳ ಕಡಿಮೆ, ಹಿಂದೆ ಆ ರಾಜಕಾರಣದಲ್ಲಿ ಇತ್ತು. ನಾವು ರಾಮರಾಜ್ಯದಲ್ಲಿ ಅದನ್ನು ನೋಡಿದರೆ ಅಲ್ಲಿ ಎಲ್ಲವೂ ಕೂಡ ಪ್ರಜಾ ವಿನಿಯೋಗವೇ ಇಲ್ಲ. ಆ ಪ್ರಜೆಗಳಿಗೆ ವಿನಿಯೋಗ ಆಗಬೇಕು. ಆಗ ಈ ದೇವಸ್ಥಾನದ ತತ್ವ ಅಲ್ಲಿ ಕಾಣ್ತದೆ. ಹತ್ತಿರದ ಒಂದು ಮನೆಯಲ್ಲಿದ್ದಂತಹ ಶ್ರೀಮಂತ ಇದ್ದರೆ, ಹತ್ತಿರದಲ್ಲಿ ಬಡತನದ ಒಂದು ಮನೆ ಇದ್ದರೆ ಅಲ್ಲಿಗೆ ಅದು ಹರಿದು ಹೋಗಬೇಕು. ಆಗ ಈ ದೇವಸ್ಥಾನದ ತತ್ವಗಳೇ ಅಲ್ಲಿವರೆಗೆ ಹರಿದು ಸ್ಥಿರೀಭವ, ಲೋಕದ ಅನುಗ್ರಹಕ್ಕೋಸ್ಕರ. ಕೇವಲ ಮಧುರಿ ಗಣಪತಿಗೆ ನಾಡ್ದು ಬ್ರಹ್ಮಕಲಶ ಆಗ್ತದೆ 2ನೇ ತಾರೀಕು ಅಂತಂದರೆ ಅದು ಕೇವಲ ಊರಿನ ಈ ಊರಿಗೆ ಬ್ರಹ್ಮಕಲಶ ಅಲ್ಲ, ಲೋಕಾನುಗ್ರಹ ಇರುವ ಇಡೀ ಲೋಕಕ್ಕೆ, ಇಡೀ ಭಾರತಕ್ಕೆ ಶ್ರೇಯಸ್ಸು ತರಬೇಕಂತ ಧ್ಯೇಯದಿಂದ ಮಾಡುವುದು ಸ್ಥಿರೀಭವ ಸುಖಾಯನ. ಆಮೇಲೆ ಎಷ್ಟು ಸುಂದರವಾದ ಪ್ರಾರ್ಥನೆ ನೋಡಿ ಅಲ್ಲಿ, ಅದನ್ನು ನಾವು ಮೂಲವನ್ನು ಹುಡುಕುತ್ತಾ ಹೋಗಬೇಕು. ಎಂಥ ಸುಂದರ ಪ್ರಾರ್ಥನೆ. ಮಾಭೂತ್ ಪ್ರಜಾ ವಿರೋಧ, ಪ್ರಜೆಗಳಲ್ಲಿ ವಿರೋಧ ಬಾರದೇ ಇರಲಿ, ಪ್ರಜೆಗಳೆಲ್ಲ ಒಂದಾಗಲಿ, ಒಂದೇ ಭಾವನೆ ಬರಲಿ. ಈ ರೀತಿಯಾದಂತಹ ಒಂದು ಸಂದೇಶ ಇದರಲ್ಲಿ ನಮಗೆ ಆಗಮ ಕೇಳಿದಂತಹ ತಂತ್ರಿಗಳಲ್ಲಿ ದೇವರು ಎದುರುಗಡೆ ಬ್ರಹ್ಮಕಲಶ ಮುಗಿದ ಕೂಡ ಪ್ರಾರ್ಥನೆ ಮಾಡ್ತಾರೆ. ಈ ತತ್ವವನ್ನು ನಾವು ಪ್ರಜಾ ವಿನಿಯೋಗಕ್ಕೆ ಎಲ್ಲರೂ ರಾಜಕಾರಣಿಗಳು ಒಂದು ವೇಳೆ ಈ ದೇವಸ್ಥಾನದ ತತ್ವವನ್ನು ಸರಿಯಾಗಿ ರೂಢಿಸಿಕೊಂಡು ಹರಿದರೆ, ರಾಜಕಾರಣದಲ್ಲಿ ಧರ್ಮ ಬರಬಾರದು ಅಂತ ಅನೇಕರು ಹೇಳೋದು ಉಂಟು. ರಾಜಕಾರಣದಲ್ಲಿ ಧರ್ಮ ಯಾವತ್ತೂ ಇರಬೇಕು. ರಾಜಕಾರಣಕ್ಕೆ ಧರ್ಮವನ್ನು ತರಬಾರದು ಎಂಬಂತ ಈಗಿನ ಏನು ಧೋರಣೆ ಉಂಟು ಶುದ್ಧ ತಪ್ಪದು. ರಾಜಕಾರಣದಲ್ಲಿ ಧರ್ಮ ಇರಲೇಬೇಕು. ಯಾವ ಧರ್ಮ? ಈ ಧರ್ಮ ನೋಡಿ. ದೇವಸ್ಥಾನದಲ್ಲಿ ನಾವು ಏನು ಆಚರಣೆ ಮಾಡ್ತೇವೆ ಅಂತಹ ಧರ್ಮಗಳು ರಾಜಕಾರಣದಲ್ಲಿ ಇರಬೇಕು. ಆ ರಾಜಕಾರಣದ ಧರ್ಮ ಎಲ್ಲರನ್ನು ಧಾರಿಸಬೇಕು, ಎಲ್ಲರನ್ನು ಪೋಷಿಸಬೇಕು. ಅಂತಹ ಉತ್ತಮವಾದಂತಹ ಸಾಧನೆ ಆದಲ್ಲಿ ಮಾತ್ರ ನಮಗೆ ಸಾಧನೆ ಆಗ್ತದೆ. ಹಾಗಾಗಿ ನೋಡಿ, ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಅನೇಕ ದೇವಸ್ಥಾನಗಳಿಗೆ ಬ್ರಹ್ಮಕಲಶ ಆಯಿತು, ಅನೇಕ ದೇವಸ್ಥಾನಗಳು ಗಟ್ಟಿಯಾಯಿತು, ಎಲ್ಲ ಕಡೆ ಬ್ರಹ್ಮಕಲಶ, ಎಲ್ಲ ಕಡೆ ಶಿಲಾಮಯ. ಹಾಗಾಗಿ ತತ್ವ ನಾವು ಹೇಳುವಂತಹ ತತ್ವ ಏನು ಸರಿಯಾಗಿ ನಮ್ಮ ಹಿಂದೂ ಧರ್ಮ ಹೇಳ್ತದೆ. ಬಿಂಬ ಗಟ್ಟಿಯಾದರೆ ಪ್ರತಿಬಿಂಬ ಗಟ್ಟಿಯಾಗ್ತದೆ, ಬಿಂಬ ಗಟ್ಟಿಯಾದರೆ ಪ್ರತಿಬಿಂಬ ಗಟ್ಟಿಯಾಗ್ತದೆ. ದೇವರು ಬಿಂಬ ಆದರೆ ಪ್ರತಿಬಿಂಬ ನಾವು. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ 32 ವರ್ಷ ಆಯಿತು ಅಂತ ಹೇಳಿದರು ಮಧುರ ಗಣಪತಿಗೆ. ಹಾಗಾಗಿ ಮಧುರ ಗಣಪತಿಯ ಈ ಬಿಂಬ ಗಟ್ಟಿಯಾದ, ಈ ದೇವಸ್ಥಾನ ಗಟ್ಟಿಯಾದದ್ರಿಂದ ಇಡೀ ಭಾರತದ ಪ್ರಜೆಗಳು ಗಟ್ಟಿಯಾಗುತ್ತಾರೆ ಎಂಬುದನ್ನು ನಾವು ನಿಸ್ಸಂಶಯವಾಗಿ ಹೇಳಬಹುದು. ಬಿಂಬ ಪ್ರತಿಬಿಂಬ. ಹಾಗಾದರೆ ಕ್ರೋಧಿನಾಮ ನೋಡಿ, ಈಗ ಕ್ರೋಧಿನಾಮ ಸಂವತ್ಸರದ
ಕೆಲವು ಕಡೆ ವಿಶ್ವಾವಸು ಸಂವತ್ಸರ ಬಂದಾಯಿತು, ಮೊನ್ನೆ ಚಾಂದ್ರಮಾನ ಈಗ ನಮಗೆ ಕೆಲವರಿಗೆ ನಾಳ್ದು ವಿಷು ಹಬ್ಬ ಅಂದರೆ ಇದರಲ್ಲಿ ಸೌರಮಾನ ಯುಗಾದಿ ಬರ್ತದೆ. ಈ ವಿಶ್ವಾವಸು ಸಂದರ್ಭದಲ್ಲಿ ಇಡೀ ದೇಶವೇ ಸುಭಿಕ್ಷೆಯ ಹಾದಿಯಲ್ಲಿ ಅಂತ ನಾವು ಹೇಳ್ಬೋದು. ಎಷ್ಟೋ ದೇವಸ್ಥಾನಗಳೆಲ್ಲ ಬ್ರಹ್ಮಕಲಶವ ಆಗದೆ ಇದ್ದದ್ದು ಕೂಡ ಆಗದೆ ಇಲ್ಲಿ ಅನೇಕ ದೇವಸ್ಥಾನಗಳು ಬ್ರಹ್ಮಕಲಶ ಆಯಿತು. ಹಾಗಾಗಿ ನಾನು ಹೇಳೋದು ಇಷ್ಟನ್ನೇ, ಈ ಮಧುರ ಗಣಪತಿ ಎಲ್ಲರೂ ಆರಾಧಿಸುವಂತಹ ಗಣಪತಿ, ಆ ಎಲ್ಲರೂ ಆರಾಧಿಸುವ ಗಣಪತಿಯಲ್ಲಿ ವಿಶಿಷ್ಟ ಚೈತನ್ಯವನ್ನು ತುಂಬಬೇಕು. ಯಾಕಂದರೆ ದೇವ ಚೈತನ್ಯ ಅದನ್ನು ನಾವು ತುಂಬಬೇಕಾದವರು ನಾವು. ಯಾಕಂದರೆ ಪ್ರಜೆಗಳ ಅನುಸಂಧಾನವೇ ಅಲ್ಲಿ ತುಂಬುವುದು. ಪ್ರಜೆಗಳು ಹೇಗೆ ಭಕ್ತರು ಹೇಗೆ ಅನುಸಂಧಾನ ಮಾಡ್ತಾರ ದೇವರಲ್ಲಿ ಚೈತನ್ಯ ತುಂಬುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಗಣಪತಿಯನ್ನು ವಿಶಿಷ್ಟವಾಗಿ ಅನುಸಂಧಾನ ಮಾಡಿಕೊಂಡು, ಗಣಪತಿ ತತ್ವವನ್ನು ಅನುಸಂಧಾನ ಮಾಡಿಕೊಂಡು, ನಮ್ಮ ಚೈತನ್ಯ ಅವರು ಹೇಳಿದರು ಗಣಪತಿ ತತ್ವ ಅಂತ. ಒಂದು ಇಲಿಯ ಮೇಲೆ ಗಣಪತಿ ಇದ್ದಾನೆ ಅಂತ ಅದು ನೋಡಿ, ಅದರೊಳೊಂದು ವಿಚಿತ್ರ ನಮಗೆ ಕಾಣುವಾಗ ವಿಚಿತ್ರ ಕಾಣ್ತದೆ. ಗಣಪತಿಯ ತತ್ವ ಒಂದು ವಿಶಿಷ್ಟ, ಅದನ್ನು ಹೇಳಿ ನಾನು ಮುಗಿಸ್ತೇನೆ. ಗಣಪತಿ ತತ್ವ ಏನು ಅಂತಂದರೆ, ನಿಮಗೆ ಗಣಪತಿಯನ್ನು ಕಾಣುವಾಗ ಒಂದು ದೊಡ್ಡದಾದ ಸೊಂಡಿಲು, ಆನೆಯ ಮುಖ ಕಾಣ್ತದೆ, ಹೊಟ್ಟೆ ದೊಡ್ಡದು, ಹೊಟ್ಟೆಕ್ಕೊಂದು ಸರ್ಪವನ್ನು ಕಟ್ಟುತ್ತಾರೆ, 2 ದಂತಗಳು, ಒಂದು ಗಂಟ ತುಂಡಾದದ್ದು, ಒಂದು ದಂತ ತುಂಡಾಗದೇ ಇರುವಂಥದ್ದು, ಎಲ್ಲವೂ ವಿಚಿತ್ರವೇ. ಇಲಿಯ ಮೇಲೆ ಕೂತದ್ದು ನಿಮಗೆ ಹೇಗೆ ವಿಚಿತ್ರ ಕಾಣ್ತದೆ ನೋಡಿ. ಗಣಪತಿ ತತ್ವ ನೋಡಿ, ವಿಶಿಷ್ಟವಾದ ತತ್ವವನ್ನು ಹೊಂದಿದೆ ಅದು. ಆನೆಯ ಮುಖ ಯಾಕೆ ಅಂದರೆ, ಆನೆ ಎಂಬುದು ವಿಚಿತ್ರ ಪ್ರಾಣಿ. ಅದು ಕಾಡಿನಲ್ಲಿದ್ದ ಎಲ್ಲ ಮೃಗಗಳು ಕೂಡ ಮಾಂಸಾಹಾರಿ. ಆದರೆ ಆನೆಯಷ್ಟು ಬಲಿಷ್ಠವಾದಂತಹ ಪ್ರಾಣಿ ಬೇರೆ ಇಲ್ಲ. ಎಷ್ಟು ಮಾಂಸಗಳನ್ನು ಹಿಡಿದು ತಿನ್ನಬಹುದು. ಆದರೆ ಅಷ್ಟು ಬಲಿಷ್ಠವಾದ ಪ್ರಾಣಿಯಾದರೂ ಕೂಡ ಆಹಾರವನ್ನು ಗೆದ್ದ ಪ್ರಾಣಿ ಅದು. ಅದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಕದ್ದು ಕೂಡ ಅದಕ್ಕೆ ಆ ಮಾಂಸವನ್ನಿಟ್ಟು ಅದಕ್ಕೆ ಕೊಟ್ಟರೆ ಅಂತೆ ಅದರ ಹೊಟ್ಟೆಯೊಳಗೆ ಹುಣ್ಣಾಗ್ತದೆ. ಅದು ಮಾಂಸವನ್ನು ಕರಗಿಸುವ ಅಂಗಗಳೇ ಇಲ್ಲ. ಎಲ್ಲವೂ ಕೂಡ ಶಾಕಾಹಾರ, ಸಸ್ಯಾಹಾರವಾದ ತಿನ್ನುವಂತಹ ಪ್ರಾಣಿ ಇದ್ದರೆ ಅದು ಆನೆ ಒಂದೇ. ಹಾಗಾಗಿ ನಮ್ಮ ಆಹಾರದ ಸಿದ್ಧಿಯಾಗಬೇಕು ಅಂತ ಆನೆಯ ಮುಖವನ್ನು ಹೊತ್ತ ತತ್ವ ನಮಗೆ ಮೊದಲು ಸಿದ್ಧಿಯಾಗಬೇಕು. ಆ ಆಹಾರದಿಂದ ಎಲ್ಲವೂ ಹಾಳಾಗ್ತದೆ. ಒಂದು ಮಾತುಂಟು ಶಾಸ್ತ್ರದಲ್ಲಿ, ಜಿತಂ ವಿಶ್ವಂ ಜಿತೇ ರಸೆ ಅಂತ. ರಸನೇಂದ್ರಿಯವನ್ನು ಗೆದ್ದವ ವಿಶ್ವವನ್ನು ಗೆಲ್ಲವಲ್ಲ. ಹಾಗಾದರೆ ಆಹಾರದ ಸಿದ್ಧಿ ಮೊದಲು. ಆಹಾರ ಸಿದ್ಧಿ ಮಾಡಿಕೊಳ್ಳಿ. ಆನೆ ಸಿದ್ಧಿಸಿದ ಹಾಗೆ ಮಾಡಿ. ಆನೆಯ ವಾತಾವರಣವೆಲ್ಲವೂ ಮಾಂಸಾಹಾರ ಆದರೂ ಕೂಡ ಅಲ್ಲಿ ಸಸ್ಯಾಹಾರವನ್ನು ಸಿದ್ಧಿಸಿದೆ. ಎರಡನೆಯದಾಗಿ ಕಾಣುವಂಥದ್ದು ದಂತವೆಂಬುದು ಒಂದು ತುಂಡಾಗಿದೆ. ಅನೇಕ ಕಥೆ, ಪರಶುರಾಮರ ಇದರೆಲ್ಲ ಕಥೆ ಬರ್ತದೆ. ಆದರೆ ಅದರ ದ್ಯೋತಕ ನೋಡಿ, ನಮಗೆ ದಂತದಿಂದಲೇ ನಮಗೆ ಅಹಂಕಾರ ಬೆಳೆಯುವುದು. ನಮ್ಮ ದಂತ ಉದ್ದಾದ ಕೂಡಲೇ ನಾವು ಹೇಳೋದುಂಟ, ಬಾರಿ ತುಂಬ ಇರ್ತಾನೆ ಅವನ ಬಾಯಿ ಅಂತ ನಮ್ಮ ಇದರಲ್ಲಿ ಹೇಳುವುದು. ಹಾಗಾದರೆ ದಂತ ಬೆಳೆದ ಕೂಡಲೇ ಅಹಂಕಾರ ಬೆಳೀತದೆ. ಅದಕ್ಕಾಗಿ ಒಂದು ಅಹಂಕಾರದ ದ್ಯೋತಕಕ್ಕಾಗಿ ಒಂದು ದಂತ ತುಂಡಾಗಿದೆ. ದೊಡ್ಡದಾದ ಹೊಟ್ಟೆ. ನಾವು ಗಣಪತಿಗೆ ಸಮರ್ಪಿಸಿದಷ್ಟು ಯಾವ ದೇವರಿಗೂ ಸಮರ್ಪಿಸುವುದಿಲ್ಲ. ಎಲ್ಲ ಉಂಡೆ ಚಕ್ಕುಲಿ ಎಲ್ಲ ನಾವು ಗಣಪತಿಗೆ ಸಮರ್ಪಿಸುವುದು. ಗಣಪತಿಗೆ ಸಮರ್ಪಣೆ ತುಂಬ. ಯಾಕೆ ದೊಡ್ಡದಾದ ಹೊಟ್ಟೆಯನ್ನು, ಅದಕ್ಕೆ ಅವನಿಗೆ ಹೇಳುವುದು ನಾವೇನು ಅಂತಂದರೆ, ಅವನನ್ನು ಉಪಾಸಿಸುವ ತತ್ವ ನೋಡಿ, ವಿಶ್ವಂಭರ ಮೂರ್ತಿ, ವಿಶ್ವವನ್ನೇ ಭರಿಸಿದ್ದಾನೆ, ಎತ್ತಿದ್ದಾನೆ. ಹಾಗಾದರೆ ಅವನ ಹೊಟ್ಟೆ ತುಂಬಿಸುವುದು ವಿಶ್ವದ ಹಸಿವು ಹೋಗಲಿ ಎಂಬಂಥ ದೊಡ್ಡದಾದ ಹೊಟ್ಟೆ. ಅವರ ಹೊಟ್ಟೆ ತುಂಬಿದರೆ ನಾ ಹೇಳಿದ್ರೆ ಬಿಂಬ ಹೇಗೋ ಪ್ರತಿಬಿಂಬ ಹಾಗೆ ವಿಶ್ವದ ಹಸಿವು ಹೋಗಲಿ. ಆಮೇಲೆ ಆ ಹೊಟ್ಟೆಗೊಂದು ಸರ್ಪವನ್ನು ಗಂಟೆ ಹಾಕಿದ್ದಾರೆ. ಯಾಕೆ? ಸರ್ಪವೆಂದು ವಿಷವನ್ನು ತನ್ನಲ್ಲಿಟ್ಟುಕೊಂಡು ಲೋಕದಲ್ಲಿ ವಿಷ ಇಲ್ಲದ ಹಾಗೆ ಮಾಡ್ತಾನೆ. ಅದಕ್ಕಾಗಿ ನಾವು ಪವಿತ್ರ ಅಂತ ಹೇಳೋದು. ಈ ನಾಗಮಂಡಲದಲ್ಲಿ ಪವಿತ್ರ ಗಂಟು ಹಾಕುದು ಅಂತ ಹೇಳ್ತಾರೆ. ಪವಿತ್ರ ಅಂದರೆ ಅಂದರೆ ವಿಷದಿಂದ ನಮ್ಮನ್ನು ರಕ್ಷಿಸ್ತದೆ. ಹಾಗಾದರೆ ಈ ಸರ್ಪಗಳು ಯಾಕೆ ಅಂದರೆ ಲೋಕದಲ್ಲಿರತಕ್ಕಂಥ ವಿಷವನ್ನು ತನ್ನಲ್ಲಿ ಅದಕ್ಕಾಗಿ ನಾವು ನಾಗ ಪೂಜೆ ಮಾಡುವುದು. ನಮ್ಮ ಲೋಕದಲ್ಲಿರೋ ವಿಷಗಳು ಯಾವ ರೀತಿ ಇರಬಹುದು, ಮಾನಸಿಕವಿರುವುದು, ಎಲ್ಲವಿರುವುದು. ಅಂತಹ ವಿಷಗಳನ್ನೆಲ್ಲ ತನ್ನಲ್ಲಿ ಇಟ್ಟುಕೊಂಡಿರತಕ್ಕಂತಹ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಇದ್ದರೆ ಸರ್ಪ. ಅದಕ್ಕಾಗಿ ಸರ್ಪ ನಮ್ಮ ಇದರಲ್ಲಿ ಆರಾಧನಾ ಸ್ಥಳದಲ್ಲಿ ನಿಂತು ಸರ್ಪಗಳು
ಹಾಗಾಗಿ ಯಾವುದೇ ಆಹಾರದಲ್ಲಿ ಅಥವಾ ಇದರಲ್ಲಿ ವಿಷಗಳಿದ್ದರೆ ಅದು ತನ್ನ ಆ ವಿಷ ಸರ್ಪ ಅದನ್ನು ಹೀರಿಕೊಂಡು ಉತ್ತಮ ಆಹಾರವೇ ಜನರಿಗೆ ದೊರಕಲಿ ಎಂಬ ಭಾವ ಅಲ್ಲಿ. ಕೊನೆಯದಾಗಿ ಈ ಇಲಿಯ ಅಷ್ಟು ದೊಡ್ಡ ಒಂದು ದೇವರನ್ನ ನಾವು ಒಂದು ಇಲಿಯ ಮೇಲೆ ಆವಾಹನ, ಇಲಿ ಒಂದು ಅವರು ಹೇಳಿದ ಹಾಗೆ ಇಲಿ ಒಂದು ಎತ್ತಿಕೊಂಡೋಗ್ಲಿಕ್ಕೆ ಸಾಧ್ಯ ಉಂಟಾ ಒಂದು ಗಣಪತಿಯನ್ನು? ಸಾಧ್ಯ ಇಲ್ಲ. ಅದು ನಾವು ಗಣಪತಿ ಇಲಿ ಅಂತ ಬೇರೆ ಉಂಟು, ನಾವು ತೋರಿಸ್ತೇವೆ. ಈ ಇಲಿ ಅಲ್ಲ, ಮತ್ತೊಂದು ಇಲಿ, ಮುಖ ಉದ್ದವಾದಂತಹ ಮುಖ ಉಳ್ಳಂತಹ ಗಣಪತಿ. ಹಾಗಾದ್ರೆ ಆ ಇಲಿಯ ಮೇಲೆ ಗಣಪತಿ ಕೂತಿದ್ದಾನೆ ಅಂತಂದ್ರೆ, ಇಲಿ ಅಂದ್ರೆ ಏನು ಅಂತಂದ್ರೆ ನಮ್ಮ ಮಾತ್ಸರ್ಯವೇ ಇಲಿ. ನಾವು ತುಳುವಿನಲ್ಲಿ ಹೇಳ್ತೇವೆ ಕಿಚ್ಚಿಯಲ್ಲಿ ಅಂತ, ಎಲ್ಲರೂ ಹೇಳುದು ಕಿಚ್ಚಿಯಲ್ಲಿ. ಮಾತ್ಸರ್ಯ ತುಂಬಿದ ಆ ಇಲಿಯಲ್ಲಿ ಮಾತ್ಸರ್ಯ ತುಂಬಿದೆ, ಅದರ ಮೇಲೆ ಇಲಿ ಮಾತ್ಸರ್ಯವನ್ನು ಒತ್ತಿ ಹಿಡಿದು ಗಣಪತಿ ಕೂತಿದ್ದಾನಂದ್ರೆ ಲೋಕದಲ್ಲಿ ಖಂಡಿತ ಗಣಪತಿ ಉಪಾಸನೆ ಮಾಡಿದವರಿಗೆ ಮಾತ್ಸರ್ಯವೇ ಬರಲಿಕ್ಕೆ ಸಾಧ್ಯ ಇಲ್ಲ, ದ್ವೇಷವೇ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಗಣಪತಿ ತತ್ವದ ಆವಿರ್ಭಾವ. ಆ ರೀತಿ ನಾವು ಒಂದು ದೇವರನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಹೋದರೆ ಇಷ್ಟು ಸುಂದರವಾದಂತಹ ಉಪಾಸನೆ ಆಗ್ತದೆ ನೋಡಿ. ಹಾಗಾಗಿ ಗಣಪತಿ ತತ್ವ ಮಧುರು ಗಣಪತಿಯನ್ನ ವಿವಾದವಿಲ್ಲದೆ ಆರಾಧಿಸಿ, ಏನು ವಿವಾದಗಳಿದ್ರೂ ಕೂಡ ವಿವಾದವನ್ನು ಸಂವಾದವಾಗಿ ತೆಗೆದುಕೊಂಡು ಉತ್ತಮವಾದಂತಹ ಗಣಪತಿ ತತ್ವವನ್ನು ಅಲ್ಲಿ ಆರಾಧಿಸಿ ಖಂಡಿತ ಲೋಕ ಸುಭಿಕ್ಷೆ ಆಗ್ತದೆ, ಲೋಕದ ಹಸಿವು ಹೋಗ್ತದೆ, ಲೋಕದ ವಿಷ ಹೋಗ್ತದೆ, ಎಲ್ಲರಿಗೂ ಕೂಡ ಅಹಂಕಾರ ಹೋಗ್ತದೆ. ಆಮೇಲೆ ಉತ್ತಮವಾದಂತಹ ಆಹಾರ, ನಮಗೀಗ ಆಹಾರವೇ ತೊಂದರೆ ಆದದ್ದು. ಈಗ ಅನೇಕರಿಗೂ ಕೂಡ ನಮ್ಮ ವಿಷಾಹಾರವೇ ಅನೇಕರಿಗೆ ಅನೇಕ ರೀತಿಯಾದಂತಹ ರೋಗ ರುಜಿನಗಳು ಬರ್ತದೆ. ಹಾಗಾಗಿ ಉತ್ತಮ ಆಹಾರ ಸಿಗಲಿ, ಇದರಿಂದ ಲೋಕ ಸುಭಿಕ್ಷೆ ಆಗಲಿ ಅಂತ ನಾನು ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಬಹಳ, ಯಾಕಂದರೆ ಮಧುರುಗಳ ನಾನು 4ನೇ ತಾರೀಕು ನನ್ನ ಹೆಸರಿದೆ ಇದರಲ್ಲಿ. ನಾನು ಅದರ ಮುಂಚೆ 4ನೇ ತಾರೀಕು ನಮ್ಮ ಕಟೀಲ್ನಲ್ಲಿ ಶುಕ್ರವಾರ ಬಹಳ ದೊಡ್ಡದಾದಂತಹ ಪರ್ವಕಾಲ, ತುಂಬ ಜನ ಸೇರುವಂತಹ ದಿವಸ. ಆ ದಿವಸ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಾದರೂ ಇಲ್ಲಿಯ ದೇವರನ್ನು ಕಾಣಬೇಕು. ನಮ್ಮ ಯಕ್ಷಗಾನದಲ್ಲಿ ಹೇಗೆ ಸ್ತುತಿಸ್ತೇವೆಯೋ ಅದೇ ರೀತಿ ಇಲ್ಲಿ ಸ್ತುತಿಸಿ ನಮ್ಮ ಯಕ್ಷಗಾನದ ಸೇವೆ ಮತ್ತೆ ಮತ್ತೆ ಜನಮಾನಸಕ್ಕೆ ಉತ್ತಮವಾದಂತಹ ಆ ಅನುಗ್ರಹವನ್ನು ಕೊಡತಕ್ಕಂತಹ ಇದಾಗಲಿ ಅಂತ ಮಧುರು ಗಣಪತಿಯಲ್ಲಿ ಪ್ರಾರ್ಥಿಸಲಿಕ್ಕೋಸ್ಕರವೇ ನಾನು ಬಿಡುವು ಮಾಡಿಕೊಂಡು ಇವತ್ತು ರಾತ್ರಿ ಸಾಯಂಕಾಲ ಇಲ್ಲಿಗೆ ಬಂದಿದ್ದೇನೆ. ನನಗೂ ನಮಗೆಲ್ಲರಿಗೂ ಕೂಡ ಆ ಮಧುರು ಗಣಪತಿ ದೀರ್ಘಾಯುಷ್ಯ, ಕ್ಷೇಮ, ಆರೋಗ್ಯವನ್ನು ಕೊಡಲಿ, ಮನಃಶಾಂತಿ ಕೊಡಲಿ. ಗಣಪತಿ ತತ್ವ ಎಲ್ಲರಲ್ಲಿ ರೂಢಿಯಾಗಲಿ. ವಿಶ್ವದಲ್ಲಿ, ಯಾಕಂದರೆ ವಿಶ್ವಂ ಅನ್ನುವಂಥ ಆರ್ಯಂ ಅಂತ, ನಮ್ಮ ಆರ್ಯಾವರ್ತವನ್ನು ವಿಶ್ವಕ್ಕೆ ಬೆಳೆಸಬೇಕು ಅಂತ ಹೇಳೋದು. ಯಾಕಂದರೆ ಅಷ್ಟು ಉತ್ತಮವಾದ ತತ್ವ ಬೇರೆ ಎಲ್ಲಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲ ಕಡೆಯಲ್ಲಿ ಹೇಳೋದು, ಇಲ್ಲೂ ಹೇಳ್ತೇನೆ. ಉತ್ತಮವಾದ ತತ್ವ ಇದು ಯಾವುದಂದರೆ ನಮ್ಮ ಜೀವನ ಪದ್ಧತಿಯಾಗಲಿ ಇದಾಗಲಿ ಎಲ್ಲವೂ ಕೂಡ ಭಾರತದಲ್ಲಿದ್ದಾಗ ಎಲ್ಲಿ ಇಲ್ಲ. ಭಾರತವನ್ನು ಕೇಳೋರು ಹೋಗಿ ಫಾರಿನ್ಗೆ ಹೋಗಿ ದೂರುದುಂಟು, ಎಂಥ ಕ್ಲೀನ್, ಅಲ್ಲಿ ಇಲ್ಲಿ ಏನು ಕ್ಲೀನೇ ಇಲ್ಲ. ನಮಗೆ ಅಲ್ಲೆಲ್ಲಿ ಕಸಗಳು ಕಾಣಬಹುದು, ಆದರೆ ಜೀವನದಲ್ಲಿ ರಸವನ್ನು ಕಂಡಂತಹ ದೇಶ ಇದ್ದರೆ ಅದು ಭಾರತ ಮಾತ್ರ. ಜೀವನದಲ್ಲಿ ಕಸ ಇಲ್ಲ ನಮಗೆ, ಜೀವನದಲ್ಲಿ ಖಂಡಿತ ನಮ್ಮಲ್ಲಿ ಕಸ ಇಲ್ಲ. ಯಾಕಂದರೆ ನಾವು ಮದುವೆ ಆಗುತ್ತೇವೆ, ಮದುವೆ ಆಗುವಾಗಲೇ ಒಂದು ಸಂಕಲ್ಪಗಳೇ ಅತಿ ದೊಡ್ಡದು. ಧರ್ಮ ಪ್ರಜಾ ಸಿದ್ಧಾರ್ಥಂ ಇಮಾಂ ಕನ್ಯಾಮೃಡಿ. ಒಂದು ಕನ್ಯೆ ಹಿಡಿಯುವಾಗ ಸುಮ್ಮನೆ ಒಂದು ಸುಖಕ್ಕೋಸ್ಕರ ಕನ್ಯೆಯ ಕೈ ಹಿಡಿಯುವುದಲ್ಲ, ನಾವು ಧರ್ಮ ಪ್ರಜಾ ಸಿದ್ಧಾರ್ಥಂ, ಒಂದು ಧರ್ಮ ಪ್ರಜೆಗಳು ಹುಟ್ಟಲಿ ಅಂತ ನಮ್ಮ ಸಂಕಲ್ಪ. ನೋಡಿ, ಮದುವೆಯ ಸಂಕಲ್ಪವೇ ಅಲ್ಲಿ ಆವಾಹನೆ ಮಾಡುವಾಗಲೇ ಲಕ್ಷ್ಮೀ ನಾರಾಯಣರನ್ನು ಆವಾಹನೆ ಮಾಡುವ. ಒಂದು ಮದುವೆಯ ಕಾಲದಲ್ಲಿ ಹೇಗೆ ಆವಾಹನೆ ಮಾಡ್ತೇವೆ ಅಂದರೆ, ಲಕ್ಷ್ಮೀ ನಾರಾಯಣರಾಗ ಜೀವನ ಇರಲಿ, ಅವರು ಉಮಾ ಮಹೇಶ್ವರವಾಗಿ ಜೀವನ ಇರಲಿ, ವಾಣಿ ಹಿರಣ್ಯಗರ್ಭರಾಗಿ ಜೀವನ ಇರಲಿ, ಶಚಿ ಪುರಂದರದವಾಗಿ ಜೀವನ ಇರಲಿ, ಅರುಂಧತಿ ವಶಿಷ್ಠರಾಗಿ ಜೀವನ ಇರಲಿ. ಈ ರೀತಿಯಾಗಿ ಆಶೀರ್ವಾದವನ್ನು ಮಾಡ್ತೇವೆ. ಹಾಗಾದರೆ ಅವರ ಜೀವನವು ಅದೇ ರೀತಿ ಬೆಳೀಬೇಕು ಅಂತ. ಲಕ್ಷ್ಮೀ ನಾರಾಯಣರಿಗೆ ವಿಯೋಗ ಇಲ್ಲ. ನಾರಾಯಣನ ಹೃದಯದಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ. ಉಮಾ ಮಹೇಶ್ವರರಿಗೆ ವಿಯೋಗ ಇಲ್ಲ, ಅವರ ಅರ್ಧಾಂಗಿಯಾಗಿದ್ದಾಳೆ. ವಾಣಿ ಹಿರಣ್ಯಗರ್ಭರಿಗೆ ವಿಯೋಗ ಇಲ್ಲ, ಯಾಕಂದರೆ ಬ್ರಹ್ಮನಿಗೆ ಸೃಷ್ಟಿಗೆ ಬುದ್ಧಿಯನ್ನು ಕೊಡುವವಳೆಯವಳು. ಅರುಂಧತಿ ವಶಿಷ್ಠರ ದಾಂಪತ್ಯ ಅಂದರೆ ಅದು ಶಿಷ್ಟವ. ಶಚಿ ಪುರಂದರರ ದಾಂಪತ್ಯ ಅಂದರೆ ಅದು ಅತಿ ದೊಡ್ಡದು. ಅದು ಅಂತಹ ಜೀವನ ಸಿಗಲಿ ಅಂತ. ಹಾಗಾಗಿ ನಮ್ಮಲ್ಲಿ ಇವತ್ತಿಗೂ ಕೂಡ ನಮ್ಮ ಭಾರತೀಯರಲ್ಲಿ
25 ವರ್ಷವೋ 50 ವರ್ಷವೋ ದಾಂಪತ್ಯವನ್ನು ಮಾಡಿದ ಎಷ್ಟೋ ಮಹಿಳೆಯ ಒಂದು ದಂಪತಿಗಳನ್ನು ನಾವು ಕಾಣಬಹುದು. ಆದರೆ ವಿದೇಶಕ್ಕೆ ಹೋದರೆ 100ರಲ್ಲಿ 2% ಖಂಡಿತ ಇಲ್ಲ. ನೀವು ಫಾರಿನ್ನಿಂದ ಹೊಗಳ್ತಾರೆ ನೋಡಿ, ಇಲ್ಲಿಂದ ಹೋದವರು ಮಾತ್ರ ತಮ್ಮ ಹೆಂಡತಿಯೊಂದಿಗೆ ಜೀವನ ಮಾಡ್ತಾರೆ, ಅಲ್ಲಿದ್ದವರು ಯಾರೂ ಹೆಂಡತಿಯಿಂದ ಜೀವನ ಮಾಡೋದಿಲ್ಲ, ಜೀವನ ಮಾಡೋದಿಲ್ಲ ಅವರು. ಇಂತಹ ಒಂದು ನೋಡಿ, ನೀವು ಆಲೋಚನೆ ಮಾಡಿ. ಫಾರಿನಿಗೆ ಹೋಗಿ ಫಾರಿನಲ್ಲಿ ಒಬ್ಬರು ನಮ್ಮ ಅಮೇರಿಕದವರು ಹೋದವರು ನಮ್ಮಲ್ಲಿ ಹೇಳಿದರು, ಅಲ್ಲಿ ಇತಿಹಾಸ ಇರುವುದು ಕೇವಲ 300 ವರ್ಷಕ್ಕೆ. ಅಮೇರಿಕಕ್ಕೆ ಹೋದರೆ 300 ವರ್ಷದ ಇತಿಹಾಸ ಅಷ್ಟೇ, 300 ವರ್ಷ ಕೇವಲ ಅಮೇರಿಕ ವೆಸ್ಪುಸಿ ಮಾಡಿದ ಅಷ್ಟೇ. ನಮ್ಮಲ್ಲಿ ಇತಿಹಾಸ ಎಷ್ಟು ದೊಡ್ಡದುಂಟು. ಮಹಾಭಾರತ ರಾಮಾಯಣವನ್ನು ಓದಿದರೆ ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಇತಿಹಾಸ ಭಾರತದಲ್ಲಿದ್ದಷ್ಟು ಬೇರೆ ಯಾವ ದೇಶದಲ್ಲಿ ಇಲ್ಲ. ನಮಗೆ ಏನು ಹೇಗಿರಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಮಕ್ಕಳೊಂದಿಗೆ ಹೇಗಿರಬೇಕು, ಮರಿ ಮಕ್ಕಳೊಂದಿಗೆ ಹೇಗಿರಬೇಕು, ಎಲ್ಲಕ್ಕೂ ಕೂಡ ಆದರ್ಶಗಳುಂಟು. ನಾವು ತೋರಿಸಿಕೊಡಬಹುದು. ಧ್ರುವನಂತಹ ಒಂದು ಪ್ರಹ್ಲಾದನಂತಹ ಒಂದು ಮಗು ಹೇಗಿರಬೇಕು, ತಂದೆ ತಾಯಿಗಳೊಂದಿಗೆ ಹೇಗಿರಬೇಕು, ತಂದೆ ತಾಯಿಗಳ ಸೇವೆ ಹೇಗೆ ಮಾಡಬೇಕು. ಸತ್ತ ನಂತರೂ ನಾವು ತಂದೆ ತಾಯಿಗಳನ್ನು ಮರೆಯುವುದಿಲ್ಲ. ಪಿತಾಮಹ ಪ್ರಪಿತಾಮಹ 3 ತಲೆಮಾರಿನವರನ್ನು ಕೂಡ ನಾವು ಎಣಿಸಿ ಪಿಂಡ ಇಡ್ತೇವೆ. ನಮ್ಮಲ್ಲಿ ಅನೇಕ ಗೋತ್ರದಿಂದ ಹೇಳ್ತಾ ಹೋಗ್ತೇವೆ. ನಮಗೆ ಗೋತ್ರ ಗೊತ್ತುಂಟು, ಪ್ರವರ ಗೊತ್ತುಂಟು. ನಮ್ಮ ಎಷ್ಟೋ ತಲೆಮಾರು ರಾಮಾಯಣದಲ್ಲಿ ಅದೇ ಸಂಸ್ಕೃತಿಯನ್ನು ಹೇಳಿದ 48 ತಲೆಮಾರುಗಳ ಪಟ್ಟಿಯನ್ನು ರಾಮಾಯಣದಲ್ಲಿ ಮದುವೆ ಸಂದರ್ಭದಲ್ಲಿ ಹೇಳುವಂಥ ವಾಲ್ಮೀಕಿಗಳು ಚಿತ್ರಿಸಿದ್ದಾರೆ. ಹಾಗಾದರೆ ಹೀಗಾಗಿ ಅವರಿಗೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ. ಇನ್ನು ಫಾರಿನಿಗೆ ಹೋಗಿ ನೀವು ಹುಟ್ಟಿದ ಮಗುವಿಗೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ, ತಾಯಿ ಯಾರು ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ನೀವು ಅಲ್ಲಿ ಅಮೆರಿಕದ ನೀವು ಇದನ್ನು ನೋಡಿ, ಯಾವ್ದು ಅಪ್ಲಿಕೇಶನ್ ಫಾರ್ಮನ್ನೇ ನೋಡಿ, ಪ್ರೆಸೆಂಟ್ ಫಾದರ್ ಪಾಸ್ಟ್ ಫಾದರ್ ಅಂತ ಅದರಲ್ಲಿ ಗೊತ್ತು. ಅಲ್ಲಿ ಮಗು ಅಡ್ಮಿಷನ್ ಮಾಡುವಾಗ ನಮ್ಮಲ್ಲಿ ಹೇಗೆ ತಂದೆಯ ಹೆಸರು, ತಾಯಿಯ ಹೆಸರು, ಪೋಷಕರ ಹೆಸರು ಇಷ್ಟೇ ಇರುವುದು. ಅದರಲ್ಲಿ ಹಾಗಲ್ಲ. ಪ್ರೆಸೆಂಟ್ ಫಾದರ್ ಹಿಂದಿನ ತಂದೆ, ಮುಂದಿನ ತಂದೆ. ನಮ್ಮಲ್ಲಿ ತಂದೆ ಒಂದೇ. ಇದನ್ನು ಆಲೋಚಿಸಿ ನೀವು. ನಮ್ಮಲ್ಲಿ ತಂದೆ ಒಂದೇ, ತಾಯಿ ಒಂದೇ. ನಮ್ಮ ಮಗುವಿಗೆ ಸಾಯುವ ತನಕ ತಂದೆ ತಾಯಿ ಯಾರು ಅಂತ ಗೊತ್ತುಂಟು, ಅವರಿಗೆ ಗೊತ್ತಿಲ್ಲ. ಹುಡುಕ್ತಾ ಹೋಗ್ಬೇಕು ಅವರು, ತಂದೆ ತಾಯಿ ಯಾರು ಅಂತ ಹುಡುಕ್ತಾ ಹೋಗಬೇಕು. ಅದಕ್ಕೋಸ್ಕರ ಅಲ್ಲಿ ಏನಾದರೆ ನಮ್ಮಲ್ಲಿ ಜನ್ಮದಿನೋತ್ಸವವನ್ನು ಮಾತ್ರ ಆಚರಿಸ್ತೇವೆ, ಅಲ್ಲಿ ಫಾದರ್ಸ್ ಡೇ, ಮದರ್ಸ್ ಡೇ ಎಲ್ಲ ಉಂಟು. ತಂದೆ ಯಾರು ಅಂತ ಹುಡುಕ್ತಾ ಹೋಗು. ಈಗ ಡಿ ಎನ್ ಎಲ್ಲ ಹುಡುಕ್ತಾರೆ. ತಂದೆ ಯಾರು ಅಂತ ಹುಡುಕ್ತಾ ಹೋಗೋದು, ತಾಯಿ ಯಾರು ಅಂತ ಹುಡುಕುವುದು. ಆದರೆ ನಮ್ಮಲ್ಲಿ ಮಕ್ಕಳಿಗೆ ತಂದೆ ತಾಯಿ ಹುಡುಕುವ ಯಾವ ಪ್ರಶ್ನೆಯೂ ಇಲ್ಲ. ತಂದೆ ತಾಯಿ ಅಜ್ಜಿ ಎಲ್ಲರಿಗೂ ಜೀವನ ಮಾಡ್ತೇವೆ. ಇದು ಭಾರತದ ಒಂದು ಕೊಡುಗೆ ಹೊರತು. ನಾನೊಂದು ಕಡೆ ನನ್ನ ಅನುಭವವನ್ನು ಹೇಳಿ ಮುಗಿಸ್ತೇನೆ. ಏನಂತಂದರೆ ಒಂದು ಅನುಭವ ಏನಂದರೆ, ನಾನು ರೈಲಲ್ಲಿ ಹೋಗುವಾಗ ಬಾಂಬೆ ರೈಲಿಗೆ ಹೋಗುವಾಗ ಒಂದು ಕ್ರಿಶ್ಚಿಯನ್ ದಂಪತಿಗಳಿದ್ದರು. ಆ ದಂಪತಿಗಳು ಅದೇ ಭಾರತವನ್ನು ದೂರುವುದು. ಅವರು ಮಕ್ಕಳೆಲ್ಲ ಅಮೇರಿಕಲ್ಲಿ ಸೆಟ್ಲ್ ಆಗಿದ್ದಾರೆ, ಭಾರತವನ್ನು ದೂರುವುದು. ಅಲ್ಲಿಯ AC ಅಂದ್ರೇನು, ಇಲ್ಲಿಯ ಲೈನ್ನ AC ಕಂಪಾರ್ಟ್ಮೆಂಟ್ ದೂರುವುದು. ಹಾಗೆ ನಾನು ಅವರಲ್ಲಿ ಕೇಳಿದೆ, ಸರಿ ನೀವು ದೂರಿ, ಸರಿ AC ಸರಿ ಇಲ್ಲ ಈಗ ನೀವು. ಅವರು ಕ್ರಿಶ್ಚಿಯನ್ ದಂಪತಿಗಳು, ಒಬ್ಬರಿಗೆ 70 ವರ್ಷ ಆಯಿತು, ಗಂಡನಿಗೆ 75 ವರ್ಷ ಆಯಿತು. ಇವತ್ತಿಗೂ ಅನ್ಯೋನ್ಯ ದಾಂಪತ್ಯವನ್ನು ಹೊಂದಿದ್ದಾರೆ. ನಿಮ್ಮ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ, ಅಮೇರಿಕಾದಲ್ಲಿ ನೀವು ಹೋಗಿದ್ದೀರಲ್ವ, ಅಲ್ಲಿದ್ದಾರಾ ಅಂತ ಕೇಳಿದೆ. ಅದಿಲ್ಲ ಅಂತ ಹೇಳಿದ್ರು. ಹಾಗಾದರೆ AC ಕಂಪಾರ್ಟ್ಮೆಂಟನ್ನು ನೋಡಿಯೇ ನಾವು ಹೇಳುವುದಾ? ಭಾರತದಲ್ಲಿ AC ಕಂಪಾರ್ಟ್ಮೆಂಟ್ ಇಲ್ಲದೆ ಇರಬಹುದು, ಆದರೆ ಹೇಸಿಗೆ ಎಂಬಂಥ ಜೀವನ ಖಂಡಿತ ಇಲ್ಲ ಅಂತ ಹೇಳ್ತಾ, ಅದು ಹೌದು ಅಂತ ಖಂಡಿತ ಅವರಿಗೆ. ಅದು ಯಾರ ಕೊಡುಗೆ? ಕ್ರಿಶ್ಚಿಯನ್ ದಂಪತಿಗಳಲ್ಲಿಯೂ ಆ ರೀತಿಯ ದಾಂಪತ್ಯ ಆದರೆ ನಮ್ಮ ಭಾರತ ತತ್ವದ ಮಹಿಮೆ ಅಂತ ಹೇಳ್ತಾ, ಇಲ್ಲಿ ಹೋದಷ್ಟು ದೇವಸ್ಥಾನಕ್ಕೆ ನಿಮ್ಮ ಯಾವುದೇ ಚರ್ಚಿಗಾಗಲಿ ಯಾವ ಮುಸ್ಲಿಂ ಇದಕ್ಕಾಗಿ ಇಲ್ಲಿ ಹೋದಷ್ಟು ಎಲ್ಲಿ ಹೋಗುವುದಿಲ್ಲ. ಯಾಕೆ? ನಾವು ಪ್ರತಿಯೊಬ್ಬರೂ ಕೂಡ ಇಲ್ಲಿಯ ಒಂದು ದೇವರ ಬಗ್ಗೆ ವಿಶಿಷ್ಟವಾದಂತಹ ಅಮೇರಿಕಾದಲ್ಲಿ ಅನೇಕ ಚರ್ಚ್ಗಳನ್ನು ಮಾರ್ತಾ ಇದ್ದಾರೆ. ಆ ಚರ್ಚ್ಗಳಿಗೆ ಹೋಗುವವರೇ ಇಲ್ಲ. ನಮ್ಮ ಕುತ್ತಿಗೆ ಸ್ವಾಮಿಗಳು ಚರ್ಚ್ಗಳನ್ನೇ ತೆಗೆದುಕೊಳ್ಳುವುದು. ಅವರು ಚರ್ಚನ್ನೇ ತೆಗೆದುಕೊಂಡು ಕೃಷ್ಣ ಮಂದಿರ ಮಾಡುವುದು. ಕುತ್ತಿಗೆ ಸ್ವಾಮಿಗಳು ಚರ್ಚನ್ನು ಮಾರುವುದು. ನಮ್ಮ ದೇವಸ್ಥಾನದಲ್ಲಿ ನೀವು ನೋಡಿ, ಯಾವುದೇ ಒಂದು ಪಾಳು ಬಿದ್ದ ದೇವಸ್ಥಾನ ಆಗಲಿ, ಊರಿನವರೆಲ್ಲ ಒಟ್ಟಾಗಿ ಧನ ಸಂಗ್ರಹ ಮಾಡಿ ಅದನ್ನು ಮೇಲೆತ್ತಿಗೆ ಪ್ರಯತ್ನ, ಅಷ್ಟಮಂಗಲ ಎಲ್ಲ ಇಟ್ಟು ಮೇಲೆತ್ತಿಗೆ ಪ್ರಯತ್ನಿಸ್ತಾರೆ, ಬ್ರಹ್ಮಕಲಶ ಮಾಡ್ತಾರೆ. ಎಲ್ಲಿಯಾದರೂ ನಾವು ಒಂದು ದೇವಸ್ಥಾನವನ್ನು ಇನ್ನೊಬ್ಬರಿಗೆ ಮಾರಿದ ಒಂದೇ ಒಂದು ಉದಾಹರಣೆ ಭಾರತದಲ್ಲಿ ಸಿಗಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಯಾಕಿಲ್ಲ? ನಮಗಿರುವಂತಹ ದೈವನಿಷ್ಠೆ, ನಮಗಿರತಕ್ಕಂತಹ ದೇವರ ಬಗ್ಗೆ ಇರತಕ್ಕಂಥ ಅದು ಭಾರತೀಯತೆ.
ನಾವಿಡೀ ದೇಶವನ್ನು ಒಂದು ಭಾರತ ದೇಶವನ್ನು ನಾವೊಂದು ಭಾರತ ಮಾತೆ ಅಂತ ಕಳ್ಕೊಳ್ತಕ್ಕ ಒಂದು ಕೇವಲ ಒಂದು ಅದನ್ನು ಜಡ ಅಂತ ಒಪ್ಪುವುದಿಲ್ಲ, ಒಂದು ಭಾರತ ಮಾತೆ ಉಂಟು. ಹಾಗಾಗಿ ನಾವು ಭಾರತ್ ಮಾತಾ ಕಿ ಜೈ ಅಂತೇಳಿ ಧುಮುಕುತ್ತೇವೆ. ಈ ರಾಷ್ಟ್ರೀಯತೆ ನಮ್ಮನ್ನು ಎಷ್ಟು ಎತ್ತಿಡ್ತದೆ. ಒಂದು ಚೀನಾ ದೇಶಕ್ಕೆ ಜಗಳಾಗುವಾಗ ನಮ್ಮ ಸೈನಿಕರನ್ನು ನಮ್ಮ 25 ಜನರನ್ನು ಅವರು ಕೊಂದು ಹಾಕಿದರು. ಆದ ಕೂಡಲೇ ನಮ್ಮ ಸೈನಿಕರು 48 ಜನರನ್ನು ಕೊಂದು ಹಾಕಿದರು. ಆಗ ಮರು ದಿವಸ ಚೀನಾದ ಪೇಪರಲ್ಲಿ ಬಂತಂತೆ, ಭಾರತದಲ್ಲಿದ್ದಷ್ಟು ರಾಷ್ಟ್ರೀಯತೆ ಚೀನಾದಲ್ಲಿ ಇಲ್ಲ ಅಂತ. ಯಾಕೆ? ನಾವು ಕೊಟ್ಟಂತಹ ಆ ಭಾರತ ಮಾತೆ ಎಂಬ ಕಲ್ಪನೆ, ಭಾರತ ಮಾತೆ, ಆ ಮಾತೆ ಎಂಬಂತಹ ಚೈತನ್ಯದ ಕಲ್ಪನೆ ಉಂಟಲ್ವ, ಅದು ನಮ್ಮನ್ನು ರಕ್ಷಣೆ ಮಾಡಿತ್ತು. ಹಾಗಾಗಿ ಅದನ್ನು ನಮ್ಮ ರಾಜಕಾರಣವೂ ಕೂಡ ಅದನ್ನೇ ನಮ್ಮ ಹಬ್ಬ ಇಲ್ಲ ಅನೇಕ ಹಬ್ಬಗಳನ್ನು ಪ್ರಧಾನಿಯವರು ಅವರೊಟ್ಟಿಗೆ ಆಚರಣೆ ಮಾಡ್ತಾರೆ. ಯಾಕಂದರೆ ಸೈನಿಕರಲ್ಲಿ ಆ ಭಾವ ಬರಬೇಕು. ಆಗ ಭಾರತ ಮಾತಾಕಿ ಜೈ ಅಂತ ಹೇಳುವಾಗ ಧುಮುಕುವಾಗ ರಾಷ್ಟ್ರ ಒಂದೇ ಕಾಣ್ತದೆ ಹೊರತು ಬೇರೆ ಯಾವುದು ಕಾಣುವುದಿಲ್ಲ. ಹಾಗಾಗಿ ಅಂತಹ ಒಂದು ರಾಷ್ಟ್ರೀಯತೆ ಬೆಳೆಯಬೇಕಿದು ನಮಗೆ ದೈವಿಕವಾಗಿ ಬೆಳೆಯಬೇಕು. ಆ ದೈವಿಕತೆ ಇಡೀ ನಮ್ಮ ಬ್ರಹ್ಮಕಲಶದಲ್ಲಿ ಸಿದ್ಧಿಯಾಗ್ತದೆ ಅಂತ ಹೇಳ್ತಾ ಅವಕಾಶ ಕೊಟ್ಟದ್ದಾಗಿ ನಾನು ಕೃತಜ್ಞತನ ಮಾತನ್ನು ಮುಗಿಸ್ತೇನೆ. ಮಾತಾಡಿದಷ್ಟು ದೊಡ್ಡದಾಗ್ತದೆ, ಸಾಕು. ಯಕ್ಷಗಾನ